ರೈತ ಮಿತ್ರರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡುವುದಾದರೆ ಬೆಳಗಾವಿನಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ ಮಿನಿಮಮ್ ಪ್ರೈಸ್ ಬಂದು ಕನಿಷ್ಠ ಬೆಲೆ 1500 ರೂಪಾಯಿದಿಂದ ಗರಿಷ್ಠ ಬೆಲೆ ಬಂದು 3200 ರೂಪಾಯಿ, ಮಧ್ಯಮ ಬೆಲೆ ಬಂದು 2500 ರೂಪಾಯಿ ಬೆಳಗಾವಿನಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬದಾಮಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಕನಿಷ್ಠ ಬೆಲೆ ಬಂದು 1000 ರೂಪಾಯಿ, ಮಧ್ಯಮ ಬೆಲೆ ಬಂದು 1500 ರೂಪಾಯಿ 1 ಕ್ವಿಂಟಲ್ಗೆ, ಹಾಗೆ ಗರಿಷ್ಠ ಬೆಲೆ ಬಂದು 2600 ರೂಪಾಯಿ 1 ಕ್ವಿಂಟಲ್ಗೆ ಇದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ರೈತರೇ, ಹುಬ್ಳಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ 500 ರೂಪಾಯಿ ಕನಿಷ್ಠ ಬೆಲೆ, 2200 ರೂಪಾಯಿ ಗರಿಷ್ಠ ಬೆಲೆ ಆಗಿದೆ ರೈತರೇ ಮಾರ್ಕೆಟ್ದು. ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ರೈತರೇ 1 ಕ್ವಿಂಟಲ್ಗೆ 1100 ರೂಪಾಯಿ ಕನಿಷ್ಠ ಬೆಲೆ ಆಗಿದೆ, ಮಧ್ಯಮ ಬೆಲೆ ಬಂದು 2000 ರೂಪಾಯಿ, ಹಾಗೆ ಗರಿಷ್ಠ ಬೆಲೆ ನೋಡೋದಾದರೆ ಸಾಂಗ್ಲಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 2500 ರೂಪಾಯಿ ಇದೆ ನೋಡಿ ರೈತರೇ. ಹಾಗೆ ವಿಟಾ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಕನಿಷ್ಠ 1500 ರೂಪಾಯಿದಿಂದ 2000 ರೂಪಾಯಿ ಮಧ್ಯಮ ಬೆಲೆ ಆಗಿದೆ, ಹಾಗೆ ಗರಿಷ್ಠ ಬೆಲೆ ನೋಡುವುದಾದರೆ 2500 ರೂಪಾಯಿ ವಿಟಾದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ. ಹಾಗೆ ಕೊಲ್ಲಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ ಕನಿಷ್ಠ ಬೆಲೆ ಬಂದು 1000, ಮಧ್ಯಮ ಬೆಲೆ ಬಂದು 1500 ರೂಪಾಯಿ, ಹಾಗೆ ಗರಿಷ್ಠ ಬೆಲೆ ಬಂದು ಕೊಲ್ಲಾಪುರದಲ್ಲಿ 1 ಕ್ವಿಂಟಲ್ಗೆ 2600 ರೂಪಾಯಿ ಗರಿಷ್ಠ ಬೆಲೆ ಕೊಲ್ಲಾಪುರದಲ್ಲಿ ಆಗಿದೆ ರೈತರೇ. ಹಾಗೆ ಗಂಗಾವತಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500 ರೂಪಾಯಿದಿಂದ 3200 ರೂಪಾಯಿವರೆಗೆ ಇದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರೇ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈತರೇ.